respected chairman, principal, chief coordinator, esteemed teachers, and my dear friends. I'm Himali from class 8A, and I'm delighted to be your host for today's class assembly. Today is a significant event in our academic journey. Class assemblies aren't just mere calendar events in our school calendar. They are a platform for us as students to showcase our talents and perform for the subjects we have learned in our co-curricular periods. So let's not delay it and welcome our friends from class 7C to perform a melodious song. Please welcome them with a huge round of applause.
to our ears. Please give them a huge round of applause. This song was composed by Mahesh sir. Next, we have our friends from class 6B who are going to showcase their talents through a drama. Please welcome them with a huge round of applause. ಮಹಾರಾಜನಿಗೆ ಜಯವಾಗಲಿ, ಮಹಾರಾಜನಿಗೆ ಜಯವಾಗಲಿ. ಧಿಕ್ಕಾರ, ಧಿಕ್ಕಾರ, ಮಹಾರಾಜನಿಗೆ ಧಿಕ್ಕಾರ, 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 ಮಹಾರಾಜನಿಗೆ ಧಿಕ್ಕಾರ. ಏನಪ್ಪ ಜನಗಳೇ, ನಿಮ್ಗಳಿಗೆಲ್ಲ ನಮ್ಮ ರಾಜ್ಯದ ಬಗ್ಗೆ ಏನ್ ಗೊತ್ತು? ಮಾಡಿರೋ ಸಾಧನೆಗಳ ಬಗ್ಗೆ ಹೇಳ್ತಾ ಹೋದ್ರೆ ನಾನೇ ಸಾಲೋದಿಲ್ಲ. ಎಂತ ರಾಜರು, ಎಂತ ರಾಜರು, ಆ ರಾಜನಿಗೆ ಸ್ವಲ್ಪ ಬುದ್ಧಿ ಇಲ್ಲೇನೋ. ಅಷ್ಟೇ ಎಲ್ಲ ಕಂಡ್ರು ನಮ್ಮ ರಾಜ ಎಂತ ಒಳ್ಳೆಯವರು ಅಂದ್ರೆ ದೊಡ್ಡ ಬೀಸ್ಗಳ್ಳಿ ನಮ್ಮನ್ನೇ ಶಿವಪ್ಪ ಕೊಟ್ಟು ಬೇಕು ಬೇಕು ಅಂತ ಕೇಳಿದ್ರೆ ತೆಗೆದು ಕೊಡ್ತಾನಲ್ಲ ಈ ರಾಜನ್ ಸ್ವಲ್ಪ ನನಗೆ ಬುದ್ಧಿ ಬೇಡವಾ? ಅಷ್ಟೇ ಅಲ್ಲ ಕಂಡ್ರು, ನಮ್ಮನೆ ಬೀದಿಲಿ ನೀರೇ ಬರ್ತಾ ಇರ್ಲಿಲ್ಲ. ಅಯ್ಯೋ ಪಾಪ, ಪಕ್ಕದ ಮನೆಯವಳು 7-8 ಬಿಂದಿಗೆ ನೀರು ಎತ್ಕೊಳ್ತಾ ಇದ್ಲು. ನಾವು 1 ಬಿಂದಿಗೆ ನೀರು ಕೊಡ್ತಾ ಇರ್ಲಿಲ್ಲ. ರಾಜಂಗ್ ಹೋಗಿ ಹೇಳಿದ್ದೆ ತರ ಒಂದು ಹೊಸ ಕೆರೆನೇ ಕಟ್ಟಿಸ್ಕೊಟ್ಬಿಟ್ರು ಗೊತ್ತಾ? ಜೋಬಿ ತಂದಿದ್ದ, ನಾವು ತೆರಿಗೆ ಕೊಟ್ಟಿದ್ದ ಹಣ ಎಲ್ಲರಿಗೂ ಅಷ್ಟೇ. ಈ ರಾಜಕ್ಕೆ ಸ್ವಲ್ಪ ಬುದ್ಧಿ ಬೇಡವಾ? ನಮ್ ರಾಜ ಬಗ್ಗೆ ನಿಮ್ಗೆ ಅಂದ್ರೆ ಗೊತ್ತು. ಒಂದ್ಸಲ ನಮ್ಮ ಊರಿಗೆ ಬರಗಾಲ ಬಂದಾಗ ನಮ್ಮನೆ ತಿನ್ನಕ್ಕೊಂದು ಅಕ್ಕಿಗಳು ಕೂಡ ಇರ್ಲಿಲ್ಲ. ಅಯ್ಯೋ ಪಾಪ, ಕುಡಿಯಕ್ ನೀರ್ ಕೂಡ ಇರ್ಲಿಲ್ಲ. ಆಗ ನಾನು ರಾಜಗೋಗಿ ಹೇಳಿದ್ದೆ ತನ್ನ 5 ಮೂಟೆ ಭತ್ತ ಕೊಟ್ರಿ ಗೊತ್ತಾ? ಎಂತ ರಾಜರು ನೀರ್ ಬೇಕು ಅಂತ ಕೇಳಿದವ್ರಿಗೆ ಕೆರೆನೇ ಕಟ್ಕೊಟ್ಬಿಡ್ತಾರೆ. ದುಡ್ಡು ಎಲ್ಲಿಂದ ಬರುತ್ತೆ? ಅಷ್ಟೇ ಅಲ್ಲ ಕೊಟ್ಟರು. ಒಂದ್ಸರಿ ನಾನು ನಡ್ಕೊಂಡು ಹೋಗ್ತಿರುವಾಗ ಒಂದು ದೊಡ್ಡ ಜೋರಾಗಿ ಅಟ್ಟಾಡ್ಸ್ಕೊಂಡ್ಬಿಟ್ಟಿತ್ತು. ಆಮೇಲೆ 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 ರಾಜ ಬಂದು ನಿಂತ್ಕೊಂಡ್ರು. ಆಮೇಲೆ ಆಮೇಲೆ ಕೋಪ ತರಿಸ್ಬಿಡೆ. ಕೋಪ ಕಾಡು ಪ್ರಾಣಿಗಳು ಊರೆಲ್ಲ ಬಂದ್ಬಿಟ್ಟವಂತ ಕಾಡಿನ ಬೇಲೆ ಎಷ್ಟಾನೆ ದುಡ್ಡೆ ನೀವು ತಾತ ಕೊಡ್ತಾನ. ಸಿಹಿ ಇಷ್ಟಿದ್ದ ಚಂದ, ಅದೇ ಬಾಣಿ ಗಂಡಿದ್ರೆ ಏನಾಗುತ್ತೆ? ಆಗುತ್ತೆ. ಬನ್ನಿ ಬನ್ನಿ, ರಾಜರು ಸಭೆ ಕರ್ತಾರಂತೆ, ಹೋಗ್ಬೇಕಂತೆ, ತಡ ಆಗ್ತಿದೆ. ಅವರು ಸಹ ಕಲಿಯಬೇಕಂತೆ. ಸಂತೋಷ. ಅಷ್ಟೇ ಅಲ್ಲ ಮಹಾಪ್ರಭುಗಳೇ, ನಿಮ್ಮ ಆಳ್ವಿಕೆಯನ್ನು ಕಂಡು ಬೇರೆ ಬೇರೆ ದೇಶದ ಜನರು ಇಲ್ಲಿ ಬಂದಿದ್ದಾರೆ. ಸಂತೋಷ, ಬಹಳ ಸಂತೋಷ. ಅಷ್ಟೇ ಅಲ್ಲ ಮಹಾಪ್ರಭುಗಳೇ, ನಿಮ್ಮ ಆಳ್ವಿಕೆಯನ್ನು ಕಂಡು ದೇಶ ವಿದೇಶದಿಂದ ಜನರು ಇಲ್ಲಿ ಬಂದಿದ್ದಾರೆ. ಮಹಾರಾಜರಿಗೆ ಜಯವಾಗಲಿ, ಮಹಾರಾಜರಿಗೆ ಜಯವಾಗಲಿ, ಮಹಾರಾಜರಿಗೆ ಜಯವಾಗಲಿ. ಇರಲಿ ಇರಲಿ, ಸಂತೋಷ. ಮಹಾಪ್ರಭುಗಳೇ, ಮಹಾಪ್ರಭುಗಳೇ, ದೇವರು ಕೊಟ್ಟಿದ್ದಾನೆ, ಆ ಬೆಳೆದ ನೀವು ಹೇಳಿ. ಅದು ಅದು ಗಂಧರ್ವ ಸೇನಾ ತೀರಿ ಹೋದರಂತೆ. ಏನು? ಗಂಧರ್ವ ಸೇನಾ ತೀರಿ ಹೋದರೆ? ಅಯ್ಯಯ್ಯೋ. ಏನು? ಗಂಧರ್ವ ಸೇನಾ ತೀರಿ ಹೋದನಂತೆ. ನಮ್ಮ ಅಕ್ಕಪಕ್ಕ ರಾಜ್ಯದ ಮಂತ್ರಿಗಳು ಅವರ ಮುಂದೆ ತಲೆ ಬಾಗುತ್ತಿದ್ದರು. ಅಷ್ಟೇ ಅಲ್ಲ, ನೀವೆಲ್ಲರೂ ಅವರ ಬಗ್ಗೆ ಹೇಳುತ್ತಿದ್ದೀರಾ ಅಂದ್ರೆ ಅವನು ಸಾಮಾನ್ಯನಲ್ಲ. ಮಂತ್ರಿಗಳೇ, ಅವನ ಭಾವಚಿತ್ರವನ್ನು ತೆಗೆಸಿ ಮೂರ್ತಿ ಮಾಡಲು ಹೇಳಿ. ಅವನ ಶಿಲೆಯ ನಮ್ಮ ಊರಿನ ಮುಂದೆ ಇರಬೇಕು. ಅಪ್ಪಣೆ ಮಹಾಪ್ರಭುಗಳೇ. ಸೈನಿಕರೇ, ಎಲ್ಲರೂ 1 ವಾರಗಳ ಕಾಲ ಶೋಕಾಚರಣೆ ಮಾಡಬೇಕೆಂದು ಘೋಷಿಸಿ. ಅಪ್ಪಣೆ ಮಹಾಪ್ರಭುಗಳೇ. ನಮ್ಮ ನಾಡಿಗೆ ತುಂಬಾ ಕತ್ತಲು ಬಂದಿದೆ. ಎಲ್ಲರೂ ಹೋಗಿ
ఇష్టమని నేను సెందేకెళ్ళి మిర్చి తెచ్చి బజ్జీలేసే దయచేసి తినండి. ఏ ನಿಲ್ಸು, ಇವಳು ತಮಿಳಲ್ಲಿ ಇವಳು ತೆಲುಗಲ್ಲಿ ಮಾತಾಡಿದ್ರೆ ರಾಣಿಗೆ ಏನು ಅರ್ಥ ಆಗಬೇಕು? ರಾಣಿ ನಿಮ್ಗೆ ಏನಾದ್ರು ಅರ್ಥ ಆಯ್ತಾ? ನನಗೆ ಏನು ಅರ್ಥ ಆಗಲಿಲ್ಲ, ಆದರೆ ಅದರ ಹಾವಭಾವಗಳು ಕೊಟ್ಟು ನನ್ನ ಚೂರು ಅರ್ಥ ಆಯ್ತು. ರಾಣಿ ಇವರಿಬ್ಬರನ್ನ ಎಲ್ಲಿಂದ ಕರ್ಕೊ ಬಂದ್ರಿ? ಅದೊಂದು ದೊಡ್ಡ ಕತೆ. ನಮ್ಮ ರಾಜರು ದೇಶ ವಿದೇಶ ಯುದ್ಧಕ್ಕೆ ಅಂತ ಹೋದಾಗ ಅಲ್ಲಿಂದ ಒಬ್ಬೊಬ್ರು ಸೇವಕರನ್ನ ಕರ್ಕೊಂಡ್ ಬರ್ತಾ ಇದ್ರು. ಅದ್ರಲ್ಲಿ ಇವರಿಬ್ರು. ಹೌದಾ? ಮಹಾರಾಜರು ಬರುತ್ತಿದ್ದಾರಂತೆ. ಮಹಾರಾಜರೇ, ಎಷ್ಟು ಗಂಭೀರವಾಗಿದ್ದೀರಿ? ನಿಮಗೆ ಗೊತ್ತಿಲ್ಲವೇ? ಗಂಧರ್ವ ಸೇನಾ ತೀರಿ ಹೋದನಂತೆ. ಏನು? ಗಂಧರ್ವ ಸೇನಾ ತೀರಿ ಹೋದನೆ? ಅಯ್ಯೋ, कालपतने मीट को सावधाना పోనానే. ఇప్పుడు సాపర్ధాన రోజు ఇస్త్రీ బట్టలు తీసుకొని వెళ్తుండాలి. ఇప్పుడు బట్టలు ఉన్నాయి, వాడలేడు. సాయంకాలం పతా కొంచెం రాజా మరి మాట్లాడుతున్నానే. ఇప్పుడు కూతురులానే అయ్యో, ఇಬ್ರು ಮಾತಾಡ್ಬಿಡ್ಬೇಕು. ನಾನು ಮಾತಾಡಲಿಲ್ಲ ಅಂದ್ರೆ ನನ್ನ ಹೀಯಾಸ್ಬಿಡ್ತಾರೆ. ಅಯ್ಯಯ್ಯೋ, ಗಂಧರ್ವ ಸೇನಾ ತೀರಿ ಹೋದನಂತೆ. ಮಹಾರಾಜನೇ ಗಂಧರ್ವ ಸೇನಾ ಯಾರೇ? ನಿಮಗೆ ಗಂಧರ್ವ ಸೇನೆ ಯಾರು ಅಂತ ಗೊತ್ತಿಲ್ವಾ? ಅವನು ಮಹಾರಾಣಿ. ಗಂಧರ್ವ ಸೇನಾ ಯಾರು? ನಿಂಗೂ ಗಂಧರ್ವ ಸೇನೆ ಯಾರು ಅಂತ ಗೊತ್ತಿಲ್ವಾ? ನಂಗೂ ಗೊತ್ತಿಲ್ಲ. ಕನ್ನಡದೊಳಗೆ ನಿಂಗೂ ಗಂಧರ್ವ ಸೇನೆ ಯಾರು ಅಂತ ಗೊತ್ತಿಲ್ವಾ? ಗಂಧರ್ವ ಸೇನಾ ನಮ್ಮ ಮಹಾರಾಜರಿಗೆ ಮಾತ್ರ ಗೊತ್ತಿರೋದು. ಅಂದ್ರೆ ನಿಮಗೂ ಗೊತ್ತಿಲ್ವಾ? ನಂಗೂ ಗೊತ್ತಿಲ್ಲ. ಮಹಾರಾಣಿ ಪೈ ರಾಜ್ಯದ ಕೇಳಿದೆ ಇಲ್ಲ ಮಾಡಿದ್ರಲ್ಲ ಹೋಗಿರೋ. ಸರಿ, ನಾನು ಕೇಳ್ಕೊಂಡು ಬರ್ತೀನಿ. ಮಹಾರಾಜರು ಬರುತ್ತಿದ್ದಾರಂತೆ. ಮಹಾರಾಣಿ, ಯಾಕೆಷ್ಟು ಗಂಭೀರವಾಗಿ ನಡೆಯುತ್ತಿದ್ದೀರಿ? ಮಹಾರಾಜರು, ನೀವು ನನ್ನದೊಂದು ಪ್ರಶ್ನೆಗೆ ಉತ್ತರಿಸಲೇಬೇಕು. ಆ ಪ್ರಶ್ನೆಯನ್ನು ಕೇಳಿ. ಈ ಗಂಧರ್ವ ಸೇನೆ ಯಾರು? ಈ ನಾಡಿನ ರಾಣಿಯಾಗಿ ನಿಮಗೆ ಗಂಧರ್ವ ಸೇನಾ ಯಾರಂತ ಗೊತ್ತಿಲ್ಲವೇ? ನನಗೆ ಗೊತ್ತಿಲ್ಲ. ಗಂಧರ್ವ ಸೇನಾ ನಮ್ಮ ಮಹಾಮಂತ್ರಿಗಳಿಗೆ ಮಾತ್ರ ಗೊತ್ತಿರೋದು. ಅಂದ್ರೆ ನಿಮಗೂ ಗೊತ್ತಿಲ್ಲ? ಗೊತ್ತಿಲ್ಲ. ಈ ನಾಡಿನ ರಾಜರಾಗಿ ನಮಗೆ ಗಂಧರ್ವ ಸೇನೆ ಯಾರು ಅಂತ ಗೊತ್ತಿಲ್ಲವೇ? ಹೋಗಿ ಮೊದಲು ಕೇಳಿಕೊಂಡು ಬನ್ನಿ. ನಾನು ಕೇಳ್ಕೊಂಡು ಬರ್ತೇನೆ. ಯಾರಲ್ಲಿ ಮಹಾಮಂತ್ರಿಗಳನ್ನ ಕರೆದು ತನ್ನಿ. ಮಹಾಪ್ರಭುಗಳೇ, ನೀವು ನನ್ನನ್ನು ಕರೆದ್ರ? ಮಹಾಮಂತ್ರಿಗಳೇ, ಹೇಳಿ, ಯಾರವನು ಗಂಧರ್ವ ಸೇನಾ? ಅದು ನಿಜ ಹೇಳಬೇಕು ಅಂದ್ರೆ ಮಹಾಪ್ರಭುಗಳೇ, ನಮಗೂ ಗಂಧರ್ವ ಸೇನಾ ಯಾರು ಎಂಬುದು ತಿಳಿದಿಲ್ಲ. ಅಂದ್ರೆ ನಿಮಗೂ ಗೊತ್ತಿಲ್ವಾ? ಗೊತ್ತಿಲ್ಲ. ಅವತ್ತು ನಮ್ಮ ಸೇನಾಧಿಪತಿಗಳು ನಾನು ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಗಂಧರ್ವ ಸೇನಾ ತೀರಿಕೊಂಡರಂತೆ ಎಂದು ಜೋರಾಗಿ ಕೂಗುತ್ತಾ ಬರುತ್ತಿದ್ದರು. ಅದನ್ನು ನಾನು ಕೇಳಿ ನಿಮಗೆ ತಿಳಿಸಿದ್ದೇನೆ ಅಷ್ಟೇ ಮಹಾಪ್ರಭುಗಳೇ. ಹಾಗಾದ್ರೆ ಆ ಸೇನಾಧಿಪತಿಗಳನ್ನ ಕರೆದು ತನ್ನಿ. ಅಪ್ಪಣ ಮಹಾಪ್ರಭುಗಳೇ. ಅಯ್ಯಯ್ಯೋ, ಗಂಧರ್ವ ಸೇನಾ ತೀರಿ ಹೋದನೆ. ಆತ ಕುದುರೆಯನ್ನು ಎಷ್ಟು ವೇಗವಾಗಿ ಓಡಿಸುತ್ತಿದ್ದ. ಹೌದು, ಅದು ಕುದುರೆನ ಗಾಳಿಯಷ್ಟೇ ವೇಗವಾಗಿ ಓಡಿಸುತ್ತಿದ್ದ. ಆ ಯಮಧರ್ಮರಾಜ ಬಂದ್ರು ನಾವು ಕರ್ಕೊಂಡೆ ಹೋಗಕ್ಕಾಗ್ತಿರ್ಲಿಲ್ವಂತ್ರ. ಹೌದಂತೆ, ಅವನಿಗೆ ಇನ್ನೊಂದು ಶಕ್ತಿ ಇತ್ತಂತೆ. ಅವನು ಎಷ್ಟು ಬೆಳ್ಳಗಿದ್ದ ಅಲ್ವೇತ. ಹೌದು, ಅವನು ಹಾಲಿನಷ್ಟೇ ಬೆಳ್ಳಗಿದ್ದ. ಈಗ ಅವ್ನು ತೀರ್ಕೊಂಡ್ ಬಿಟ್ಟ. ಈಗ ಏನ್ ಮಾಡೋದು? ಈಗ ನೀವೇನು ಮಾಡಬೇಡಿ, ರಾಜರು ಸಭೆಗೆ ಕರೆದಿದ್ದಾರೆ, ನನ್ನ ಜೊತೆ ಬನ್ನಿ. ಮಹಾರಾಜರು ಗಂಧರ್ವ ಸೇನಾ ತೀರಿಕೊಂಡ ವಿಷಯ ಬಗ್ಗೆ ಮಾತನಾಡಲು ಕರೆದಿದ್ದಾರಂತೆ. ಬನ್ನಿ, ಹೋಗೋಣ. ಇರ್ಬೋದು. ಮಹಾರಾಜರೇ, ನೀವು ಕರೆದಿದ್ರಾ? ಹಾಗಾದ್ರೆ ಸೇನಾಧಿಪತಿಗಳೇ, ಹೇಳಿ, ಯಾರಿವನು ಗಂಧರ್ವ ಸೇನಾ? ಏನು? ನಿಮಗೆ ಗಂಧರ್ವ ಸೇನಾ
ನಂಗೊತ್ತು. ಈ ಊರಲ್ಲಿ ಒಬ್ರು ಅಜ್ಜಿ ಬಂದ ತಾತ ಇದ್ದಾರಂತೆ. ಅವರೇ ಎಲ್ಲಾ ಸಮಸ್ಯೆಗಳಿಗೂ ಮೂಲ. ನಿಮಗೆ ಗಂಧರ್ವ ಸೇನೆ ಗೊತ್ತಾಗ್ಬೇಕಂದ್ರೆ ಅವ್ರ ಹತ್ರ ಹೋಗ್ಬೇಕು. ಅಷ್ಟೇ ಅಲ್ಲ ಮಹಾಪ್ರಭುಗಳೇ, ನಿಮ್ಗೆ ಅವನ ಕೋಪ ಬಗ್ಗೆ ಗೊತ್ತಿಲ್ಲ ಅಲ್ಲ. ಅವ್ನಿಗೆ ಏನಾದ್ರು ಕೋಪ ಬಂದು ಯಾರಿಗಾರು ಹೋದ್ರೆ ಆತ ಅಲ್ಲಿ ಹೋಗಿ ಬಿದ್ದಿರ್ತಾನೆ. ಹಾಗೆ 4 ಜನ ಸೈನಿಕರು ಮುಂದೆ ನಿಲ್ಲಕ್ಕಾಗ್ತಿರ್ಲಿಲ್ಲ. ನಮ್ಮ ಮನೆಯಲ್ಲಿ ಏನಾದರೂ ವಿಶೇಷವಾಗುತ್ತದೆ ಅವನೇ ಭಾರ ಹೊತ್ಕೊಂತಾನೆ. ई जय हल तो तई खबर ज ना पड़ती कि माने के जानवर एकलो हखर आदमी है तो बेचारा मरी क्यों अव मात्र हत्तिदे ಎಣ್ಣೆ ಇಲ್ಲಿಡು ಆಯಪಂತಿನ ಕುಂಟು ಯಾನ್ ಬರೋಡಿಗೆ ಹುಲ್ಲು ಅಂತಿರ್ಲಿಲ್ಲ, ಬೂಸ ಅಂತಿರ್ಲಿಲ್ಲ, ಹಿಂಡಿ ಅಂತಿರ್ಲಿಲ್ಲ, ಏನ್ ಕೊಟ್ಟು ಗಬ ಗಬ ಅಂತ ತಿಂತಿದ್ದ. ನೋಡಕ್ಕೆ ಎಷ್ಟು ಆನಂದ ಆಗ್ತಿತ್ತು ಗೊತ್ತಾ. ताने पट्टे तना पूर्ति वाट गम 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 मन पर पड़ते शिला तन पक्कनी जो घर आयत राहिला री घर पुसोचे आगत ना. मेरे जितने लंबे बाल नहीं है उतने तो उसके. नारियल का तेल कितना महंगा हो गया. मैं तो लगाती नहीं, लेकिन वो तो लगा के बच कर आता है. बेचारा ऐसा बीमार है. ಅವನಿಗೆ ಕೊಂಕಣಿ ಗೊತ್ತಿತ್ತು, ತುಳು ಗೊತ್ತಿತ್ತು, ಗುಜರಾತಿ ಗೊತ್ತಿತ್ತು, ಹಿಂದಿ ಗೊತ್ತಿತ್ತು, ಕನ್ನಡ ಗೊತ್ತಿತ್ತು, ಇಷ್ಟೊಂದ ಎಲ್ಲ ಬರ್ತಿತ್ತು. ಹಾಗಾದ್ರೆ ಗಂಧರ್ವ ಸೇನಾ ಯಾರು? ಗಂಧರ್ವ ಸೇನಾ ನಮ್ಮ ಊರಿನ ಅಜ್ಜಿ ಮತ್ತೆ ತಾತ ಮಾತ್ರ ಗೊತ್ತು. ಹಾಗಾದ್ರೆ ಆ ಅಜ್ಜಿ ಮತ್ತೆ ತಾತನ್ನ ಕರೆದು ತನ್ನಿ. ಮತ್ತೆ ತಾತ ನೀವೇನಾ? ಹೌದು ಸ್ವಾಮಿಗಳೇ. ಹಾಗಾದ್ರೆ ಹೇಳಿ, ಯಾರಿವನು ಗಂಧರ್ವ ಸೇನಾ? ನಿಮಗೆ ಗಂಧರ್ವ ಸೇನಾ ಯಾರು ಎಂದು ಗೊತ್ತಿಲ್ಲವೇ? ಗೊತ್ತಿಲ್ಲ. ನಿಮಗೆ ನಿಜವಾಗ್ಲೂ ತಿಳಿದಿಲ್ಲವೇ ಸ್ವಾಮಿ? ಗೊತ್ತಿಲ್ಲ. ನಿಮಗೆ ನಿಜವಾಗ್ಲೂ ಗೊತ್ತಿಲ್ವಾ? ಗೊತ್ತಿಲ್ಲ ಗೊತ್ತಿಲ್ಲ ಗೊತ್ತಿಲ್ಲ. ಗೊತ್ತಿಲ್ವಾ ಸ್ವಾಮಿ? ಗೊತ್ತಿಲ್ಲ. ಗಂಧರ್ವ ಸೇನಾ ನಿಮ್ಮಲ್ಲೇ ದುಡಿಯುತ್ತಿದ್ದ. ಏನು? ಗಂಧರ್ವ ಸೇನಾ ನಾವು ಒಗೆಯುತ್ತಿರುವ ಬಟ್ಟೆಯನ್ನು ನಿಮಗೆ ತಂದು ಕೊಡುತ್ತಿದ್ದ. ಏನು? ಬಟ್ಟೆನ ಕೊಡುತ್ತಿದ್ದ? ನಾನು 3 ರೂಪಾಯಿ ಕೊಟ್ಟು ಅವನನ್ನು ಸಂತೆಯಿಂದ ತಗೊಂಡ್ಬಂದಿದ್ದೆ. ಏನು? 3 ರೂಪಾಯ? ಹಾಗಾದ್ರೆ ಗಂಧರ್ವ ಸೇನಾ ಯಾರು? ಗಂಧರ್ವ ಸೇನಾ ನಮ್ಮ ಪ್ರೀತಿಯ ಮುದ್ದಿನ ಕತ್ತೆ. ಏನು? ಗಂಧರ್ವ ಸೇನಾ ಪ್ರೀತಿಯ ಮುದ್ದಿನ ಕತ್ತೆನಾ? ಅಯ್ಯಯ್ಯೋ, ಇದರಿಂದ ನಿಮಗೆ ಏನಂತ ಆಯ್ತು? ರಾಜ ಅಂತ ಹೋದ್ರೆ ಹೀಗೆ ತಾನೇ ಆಗೋದು. ನಾವೇನೇ ಮಾಡಿದ್ರು ಯೋಚನೆ ಮಾಡಿ ನಿರ್ಧಾರ ತಗೋಬೇಕು, ಇಲ್ಲ ಅಂದ್ರೆ ಹೀಗೆ ಆಗುತ್ತೆ. ಧನ್ಯವಾದಗಳು. Wonderfully dramatized by our friends. Please give them a huge round of applause. This drama was directed by Vinay sir. Next, we have our friends from class 7th A who are going to sing a beautiful song. Please welcome them with a huge round of applause. ಕನ್ನಡವೆಂದರೆ ಬರಿ ನುಡಿಯಲ್ಲ, ಹಿರಿದಿದೆ ಅದರರ್ಥ. ಜಲವೆಂದರೆ
was a wonderful performance. Please give them a huge round of applause.